ಇವತ್ತೊಂದು ಅತ್ಯಂತ ಸಂತೃಪ್ತಿಯ ದಿನ. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಂತಹ ಬ್ರಹ್ಮ ಕಲಶೋತ್ಸವ, ಕಾಪು ಅಮ್ಮನ ಬ್ರಹ್ಮ ಕಲಶೋತ್ಸವ. ಇದೀಗ ನಾವು ಪಾಕಶಾಲೆಯಲ್ಲಿದ್ದೇವೆ. ಮಂಜುನಾಥ ಹೆಬ್ಬಾರರ ಸಂತೃಪ್ತಿ, ಅವರ ತಂಡ ಹೇಗಿದೆ ಅಂತ ಅವ್ರ ಹತ್ರ ಕೇಳೋಣ. ನಮಸ್ಕಾರ. ಕಳೆದ 9 ದಿನದಿಂದ ಈ ಒಂದು ಸಂತರ್ಪಣೆಗೆ ತಯಾರಿ ಮಾಡ್ತಾ ಇದ್ದೇವೆ. 9 ದಿನದಿಂದ ದಿನಕ್ಕೆ ಕಂಡಪಟ್ಟ ಜನ ಬರ್ತಾ ಇದ್ದಾರೆ. ಇವತ್ತು ಸಾಧಾರಣ 1 ಲಕ್ಷ ಜನ ಸೇರುವ ಅಂದಾಜಿದೆ. ಆ ಕಡೆಯ ದಿನ 1 ಲಕ್ಷ. ಇದಕ್ಕೆ ಪಲ್ಲ ಹೇಳ್ತಾರೆ. ಪಲ್ಲ ಹೇಳಿದರೆ ಇದರಲ್ಲಿ ನಿನ್ನೆ ರಾತ್ರಿಯಿಂದಲೇ ಅಡುಗೆ ವ್ಯವಸ್ಥೆ ಪ್ರಾರಂಭ ಆಗಿದೆ. ಇದರಲ್ಲಿ ಸಾಧಾರಣ ಒಂದು 50 ಕ್ವಿಂಟಲ್ ಅನ್ನ ಹಿಡಿತದೆ. 50 ಕ್ವಿಂಟಲ್? ಹೌದು, ಒಂದು 50ರಿಂದ 60 ಸಾವಿರ ಜನಕ್ಕೆ ಇದರಲ್ಲಿ ಅನ್ನದ ವ್ಯವಸ್ಥೆ ಇದೆ. ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದೆ. ಇನ್ನು ತಾಯಿಯ ಇಚ್ಛೆ ಹೇಗುಂಟು ಹಾಗೆ ನಡೀತದೆ. ಈ 9 ದಿನಗಳಲ್ಲಿ ಇವತ್ತಿನದೊಂದು ಬಿಟ್ಟು ಇವತ್ತಿಗೂ 1 ಲಕ್ಷ ಆಗ್ಬೋದು. ಇಷ್ಟು ದಿನ ಎಷ್ಟು ಜನ ಒಂದು ಊಟ ಮಾಡಿ ಹೋಗಿರಬಹುದು? ಸಾಧಾರಣ ಒಂದು 9 ದಿನ 3 ಲಕ್ಷ ಜನ ಊಟ ಮಾಡಿ. 3 ಲಕ್ಷ ಜನ. ನಿನ್ನೆ ಮತ್ತೆ 2ನೇ ತಾರೀಕಿಗೆ ಅಂತೂ ಕಂಡಪಟ್ಟ ಜನ ಇತ್ತು. ಒಳ್ಳೆ ರೀತಿ ಎಲ್ಲ ವ್ಯವಸ್ಥೆಗಳಾಗಿದೆ. ಇವತ್ತೀಗ ಯಾವುದೆಲ್ಲ ಅಡುಗೆ ಇದೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಉಪ್ಪಿನಕಾಯಿ, ಕೋಸಂಬರಿ, ಚಟ್ನಿ, 2 ಬಗೆ ಪಲ್ಯ, ಚಿತ್ರಾನ್ನ, ಅನ್ನ, ಸಾರು, ಮತ್ತು ಮೆಣಸಿನಕಾಯಿ ಗಸಿ, ಮತ್ತು ಲಡ್ಡು, ಮಡ್ಡಿ, ಮತ್ತು ಸಜ್ಜಿಗೆ ವಡೆ, ಹಾಲು ಪಾಯಸ ಮತ್ತು ಗೋಧಿ ಪಾಯಸ, ಮಜ್ಜಿಗೆ, ಇಷ್ಟು ಐಟಮ್ಗಳಿದೆ. ಕಡೆಯದಾಗಿ ನೀವು ಅದೆಷ್ಟೋ ಬ್ರಹ್ಮ ಕಲಶೋತ್ಸವ ಇಷ್ಟು ದೊಡ್ಡದು ಇದು ಮಾಡಿದಿರಿ. ಸೊ ನಿಮಗೂ ಈ ಕಾಪು ಅಮ್ಮನ ಬ್ರಹ್ಮ ಕಲಶೋತ್ಸವದ ಒಂದು ವಿಶೇಷ ಅನುಭವವನ್ನು ಹೇಳಬೇಕು. ಅಂದರೆ ಎಲ್ಲರೂ ತುಂಬ ಜನ ಪಬ್ಲಿಕ್ಸ್ ಬಂದು ಮಾತಾಡಿ ಹೋಗ್ತಿದ್ದಾರೆ. ಒಳ್ಳೆಯ ವ್ಯವಸ್ಥೆ ಆಗಿದೆ, ಶುಚಿ ಆಗಿದೆ ಅಂತೇಳಿ ಸಾಕಷ್ಟು ಮಂದಿ ಪಬ್ಲಿಕ್ಸ್ ಬಂದು ಇಲ್ಲಿ ಹೇಳುವಾಗ ನಮಗೆ ಅದೇ ಒಂದು ಭಾಳ ಖುಷಿ. ಜನರಿಗೆ ಪಬ್ಲಿಕ್ಸಿಗೆ ಖುಷಿ ಆದರೆ ನಮಗೆ ಖುಷಿ. ದುಡ್ಡು ಸೆಕೆಂಡ್ರಿ. ಫಸ್ಟ್ ನಮಗೆ ಜನಗಳಿಗೆ ತೃಪ್ತಿ ಆಗಬೇಕು. ನಾವು ಮಾಡಿದ ಕೆಲಸಕ್ಕೆ ನಮಗೊಂದು ಸಂತೃಪ್ತಿಯಾಗಿ ಭಾವನೆ ಬರ್ತದೆ. ಸರ್, ಇಷ್ಟು ಜನ, ಇಷ್ಟು ದೊಡ್ಡ ವ್ಯವಸ್ಥೆ, ಸೊ ನಿಜಕ್ಕೂ ಒಂದು ಸಂತೃಪ್ತಿಯ ಕ್ಷಣ ಇದು ಅಲ್ವಾ ಸರ್? ಧನ್ಯವಾದಗಳು. ನಮ್ಮ ಗುಡಿಯಲ್ಲ ಅರ್ಧದ್ದು. Jadi bersama nanti kan apa? Nanti apa mana? Oh, ini. Itu berapa? Ayo berapa? Ini berapa?
ಒಳಗೆ ಹೋಗ್ಲಿ ನೀನ್ ಬೇಕಾದ್ರೆ ಬುಕ್ಕಿಯಲ್ಲಿ ಗೊತ್ತಿದ್ದೆ ಇದೇನು ಹಾಕ್ರಲ್ಲಿ ಮಾಡ್ಬೇಕು ಇದೇನು ಹಾಕ್ರಲ್ಲಿ ಮಾಡ್ಬೇಕು